ಎಷ್ಟೋ ಜನ ಗಂಡ ಹೆಂಡತಿಯರು ವಿವಾಹ ಮಾಡಿಕೊಂಡು ಅವರು ತಮ್ಮ ಹನಿಮೂನ್ಗಂತ ಹೋದ್ರು ಡೈವರ್ಸ್ ತಗೊಂಡು ಬರ್ತಾರೆ. ದುರಾದೃಷ್ಟವಶಾತ್ ಇವತ್ತೇನಾಗಿದೆ ಅಂದ್ರೆ ಮನೇಲಿ ಯಾರು ಸತ್ರ ಹಳ್ಳಿ ಸುತ್ತಾಕ ರೊಕ್ಕ ಕೊಟ್ಟರು ಜನ ಬರ್ತಾರೆ. ಮತ್ತೊಬ್ರು ಮಾಡಿದ್ರೆ ಅನಿವಾರ್ಯ ಅಲ್ಲದು, ನಾ ಮಾಡಿದ್ರಷ್ಟ ಅನಿವಾರ್ಯ. ಹಿಂಗಾಗಿ ಮೊದಲೆಲ್ಲ ಏನ್ ಕುಡಿತಿದ್ದ ಅಂದ್ರೆ ಗಂಡನ ಹೊರಗೆ ಹಾಕಿ ಬಿಡ್ತಿದ್ರು, ಗಂಡನ ಬಿಟ್ಟು ಬರ್ತಿದ್ರು. ಏನಿಲ್ಲ, ಗಂಡ ಹೆಂಡತಿ ಕುಡಿತಾರೆ. ಶ್ರೀ ಗುರುಭ್ಯೋ ನಮಃ. ಜ್ಯೋತಿಷ್ಯ ಜಾಗೃತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ನಮ್ಮ ಆತ್ಮೀಯ ಸ್ವಾಗತ. ನಾನು ಪವನ್ ಜೋಶಿ. ಇವತ್ತು ನಮ್ಮ ಜೋಶಿಸ್ ಆಸ್ಟ್ರೋಸ್ಕೋಪ್ ಈ ಚಾನಲಿನಲ್ಲಿ ನಮ್ಮ ಕಾರ್ಯಕ್ರಮದ ವಿಷಯ ವಿವಾಹ ವಿಚ್ಛೇದನೆ, ಮ್ಯಾರೇಜ್ ಡೈವೋರ್ಸ್. ಯಾಕೆ ವಿವಾಹದಲ್ಲಿ ವಿಚ್ಛೇದನೆಗಳು ಭಾರತದಲ್ಲಿ ಹೆಚ್ಚಾಗಿದೆ? ವಿದೇಶದಲ್ಲಿ ಅವರು ಬೆಳೆದು ಬಂದ ರೀತಿ ನೀತಿ, ವಿವಾಹಕ್ಕೆ ಅವರು ಕೊಡುವ ಮಹತ್ವ ಇತ್ಯಾದಿಗಳು ಬೇರೆ ಇರಬಹುದು. ಆದರೆ ಭಾರತದಲ್ಲಿ ವಿವಾಹ ಒಂದು ಸಂಸ್ಕಾರ, ಒಂದು ಜವಾಬ್ದಾರಿ, ಒಂದು ಬಹಳ ದೊಡ್ಡ ಗೃಹಸ್ಥಾಶ್ರಮ. ದೊಡ್ಡ ದೊಡ್ಡ ಗುರುಗಳು ಹೇಳಿ ಹೋಗಿದ್ದಾರೆ, ಧನ್ಯೋ ಗೃಹಸ್ಥಾಶ್ರಮಿ ಅಂತ. ಬ್ರಹ್ಮಚಾರಿಗಳನ್ನ ರಕ್ಷಣೆ ಮಾಡುವುದು ಗೃಹಸ್ಥರು, ಮದುವೆ ಆದವರು. ಸನ್ಯಾಸಿಗಳಿಗೆ ಆಹಾರವನ್ನು ನೀಡಿ ಜವಾಬ್ದಾರಿಯಿಂದ ಅವರನ್ನು ರಕ್ಷಣೆ ಮಾಡತಕ್ಕಂಥವರು ಗೃಹಸ್ಥಾಶ್ರಮದವರು. ಬ್ರಾಹ್ಮಣ ಅಂದ್ರೆ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಈ ಎಲ್ಲ ಆಶ್ರಮಗಳಲ್ಲಿ ಶ್ರೇಷ್ಠವಾದ ಆಶ್ರಮವೇ ಈ ಗೃಹಸ್ಥಾಶ್ರಮ. ಆದರೆ ದುರಾದೃಷ್ಟವಶಾತ್ ಇವತ್ತು ಆ ಗೃಹಸ್ಥಾಶ್ರಮ ನಾಶವಾಗಿ ಹೋಗ್ತಾ ಇದೆ. ಏನು ಕಾರಣ ಇರಬಹುದು? ಇದಮಿತ್ತಂ, ನಿಶ್ಚಿತವಾಗಿ ಇದೇ ಕಾರಣ ಅಂತ ಹೇಳಿಕ್ ಆಗೋದಿಲ್ಲ. ಬೇಕಾದಷ್ಟು ಕಾರಣಗಳಿರಬಹುದು. ಸಹಸ್ರಾರು ವರ್ಷದಿಂದ ಇಲ್ಲದೆ ಇರುವಂತಹ ಈ ಕಾಯಿಲೆ, ಮದುವೆ ವಿಚ್ಛೇದನೆ, ಬೇರೆಯಾಗುವುದು, ಡೈವೋರ್ಸ್, ಗಂಡ ಹೆಂಡತಿ ದೂರಿರುವುದು, ಇದೆಲ್ಲವೂ ನಡೀತಾ ಇದೆ. ಇದರ ದುಷ್ಪರಿಣಾಮ ಬೇರೆ ಬೇರೆ ರೀತಿ. ಒಂದು ಕ್ಯಾನ್ಸರ್ ರೋಗ ಆರಂಭದಲ್ಲೇ ಬಂದ್ರೆ ಹೇಗೆ, ಮಧ್ಯದಲ್ಲಿ ಬಂದ್ರೆ ಹೇಗೆ, ಕೊನೆಯಲ್ಲಿ ಬಂದ್ರೆ ಹೇಗೆ, ಹಾಗೆ ಇದು ಆರಂಭದಲ್ಲಿ ಬಂದ್ರೆ ಗುಣ ಆಗ್ತದ, ಕೊನೆಯಲ್ಲಿ ಬಂದಾಗ ಪಾಪ ಮದುವೆ ಆಗಿರ್ತದ, ಮಕ್ಕಳಾಗಿರ್ತಾವ, 1-2 ಮಕ್ಕಳಾಗಿರ್ತಾವ, ಬೇರೆ ಆಗ್ತಾರ. ಅವ್ರು ಯಾರ ಜೊತೆ ಇರ್ಬೇಕು? ಆಮೇಲೆ ಅವ್ರು ಇನ್ನೊಬ್ರು ಯಾರು ಮಾಡ್ಕೋತಾರ, ಇವ್ರು ಇನ್ನೊಬ್ರು ಯಾರು ಮಾಡ್ಕೋತಾರ. ಅವ್ರ ಸಂಸಾರ, ಅವ್ರ ಜೀವನ, ವ್ಯವಸ್ಥಿತವಾದ ನಾಗರಿಕ ಜೀವನ ಭಾರತದಲ್ಲಿ ನಾಶವಾಗಿ ಹೋಗ್ತಾ ಇದೆ. ಈ ವಿಷಯವನ್ನ ನಿಟ್ಟಿನಲ್ಲಿಟ್ಟುಕೊಂಡು ಇದರ ಬಗ್ಗೆ ಒಂದು ಸ್ವಲ್ಪ ಬೆಳಕನ್ನ ಬೀರಬೇಕು ಅನ್ನೋ ಉದ್ದೇಶದಿಂದ ಈ ವಿಷಯವನ್ನ ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಇದ್ದೇನೆ. ವಿವಾಹ ವಿಚ್ಛೇದನೆಗೆ ಯಾರು ಕಾರಣ? ಹುಡುಗ ಹುಡುಗಿ ಅಂದ್ರೆ ಗಂಡ ಹೆಂಡತಿ ಕಾರಣ ಏನು? ಹಣೆ ಬಾರ ಗ್ರಹಗತಿಗಳು ಕಾರಣ ಏನು? ಅಥವಾ ಮನೆಯ ವಾತಾವರಣ, ಮನೆಯಲ್ಲಿರ್ತಕ್ಕಂಥ ಹಿರಿಯರು, ತಂದೆ ತಾಯಿ, ಅತ್ತಿ ಮಾವ, ಇವರು ಕಾರಣ ಏನು? ಅಥವಾ ಅವರವರ ವೈಯಕ್ತಿಕ ಸ್ವಾತಂತ್ರ್ಯ, ಫೈನಾನ್ಷಿಯಲ್ ಇಂಡಿಪೆಂಡೆನ್ಸಿ, ಎಜುಕೇಶನ್ ಇಂಡಿಪೆಂಡೆನ್ಸಿ, ಆರ್ಥಿಕ ಸ್ವಾತಂತ್ರ್ಯ, ಶೈಕ್ಷಣಿಕ ಸ್ವಾತಂತ್ರ್ಯ, ಐ ಆಮ್ ಇಂಡಿವಿಜುವಲ್, ಐ ಆಮ್ ಇಂಡಿಪೆಂಡೆಂಟ್, ನಾನು ಸ್ವತಂತ್ರ ಅಂತ ಅವರಲ್ಲಿ ಏನೋ ಒಂದು ಈಗಿನ ಕಾಲದಲ್ಲಿ ಬಂದದಲ್ಲ, ಆ ಒಂದು ಇಂಡಿವಿಜುವಲ್ ಇಕ್ವಾಲಿಟಿ, ಅದು ಕಾರಣ ಏನು? ಅಥವಾ ಈ ಪಾಶ್ಚಾತ್ಯರ ಶಿಕ್ಷಣವನ್ನು ನಾವೇನ್ ಮಕ್ಕಳಿಗೆ ಕೊಡ್ತಾ ಇದೀವಲ್ಲ, ವೆಸ್ಟರ್ನೈಸ್ಡ್ ಮಾಡರ್ನ್ ಎಜುಕೇಶನ್, ಇದು ಕಾರಣ ಏನು? ಏನು ಕಾರಣ ವಿವಾಹ ವಿಚ್ಛೇದನೆಗೆ? ಅಥವಾ ಈ ರ್ಯಾಪಿಡ್ ಸ್ಪೀಡ್ ಜನರೇಷನ್, ವೇಗವಾಗಿ ನಡೀತಕ್ಕಂತಹ ಈ ಜಗತ್ತಿನ ಪ್ರಭಾವ, ಈ ಜಗತ್ತಿನದಾಗ್ತಕ್ಕಂತಹ ಪರಿಣಾಮಗಳು ಸಂಸಾರದ ಮೇಲೆ ಆಗಿ ವಿಚ್ಛೇದನಗಳಾಗ್ತಾ ಇದ್ದಾವೇನು? ನಿರ್ದಿಷ್ಟವಾಗಿ ಇದೇ ಕಾರಣ ಅಂತ ಹೇಳಿಕ್ ಆಗೋದಿಲ್ಲ, ಆದ್ರೆ ಎಲ್ಲವೂ ಕಾರಣ ಆಗಿರುತ್ತದೆ. ಹಿಂದೆ ಕೂಡ ಮನಸ್ತಾಪಗಳು, ಅಸಮಾಧಾನಗಳು, ಭಿನ್ನಾಭಿಪ್ರಾಯಗಳು ಇರ್ತಿದ್ವಿ. ಇವತ್ತು ಏನಾದ್ರೂ ಹಿರಿಯರು ಈ ವಿಡಿಯೋನ ನೋಡ್ತಾ ಇದ್ರ ಅಂದ್ರೆ 70-80 ವರ್ಷದ ಮುದುಕಿ, ಅಜ್ಜ ಅಜ್ಜಿಗಳು, ಹಿರಿಯರು ನೋಡ್ತಾ ಇದ್ರೆ ಅವ್ರಿಗೆ ಸ್ಪಷ್ಟವಾಗಿ ಇದರ ಅನುಭವ ಇರ್ತದೆ. ಮನಸ್ತಾಪಗಳು, ಕಲಹಗಳು, ದುಃಖಗಳು ಎಲ್ಲವೂ ಇರ್ತಿದ್ವು. ಅವೆಲ್ಲವನ್ನ ನುಂಗಿ ಕುಟುಂಬದ ಮರ್ಯಾದೆ, ಸಮಾಜಕ್ಕೆ ಮಹತ್ವ, ಎಲ್ಲಕ್ಕೂ ಮಹತ್ವವನ್ನ ಕೊಟ್ಟು ದೇವರ ಮೇಲೆ ಅಪಾರವಾದ ನಂಬಿಕೆಯನ್ನಿಟ್ಟು ಜೀವನವನ್ನ ನಡೆಸ್ತಾ ಇದ್ರು. ಭಗವಂತ ಹೇಗೋ ಅವರ ಹಡಗವನ್ನ, ಅವರ ನಾವಿಯನ್ನ ದಂಡಿಗೆ ಹಚ್ಚುತ್ತಾ ಇದ್ದ. ಸುಖಾಂತ್ಯ ಅಂತ ಆಗ್ತಾ ಇತ್ತು, ಏನೋ ಒಂದು ಅಂತ್ಯ ಆಗ್ತಾ ಇತ್ತು, ಸುಖವಾದ ಅಂತ್ಯ ಇರ್ತಿತ್ತು. ಆದ್ರೆ ಇವತ್ತು ನಮ್ಮ ಭಾರತ ದೇಶದಲ್ಲಿ ದುರಾದೃಷ್ಟವಶಾತ್ ನಾನು ತಿಳಿದಂತೆ, ನನ್ನ ಅಧ್ಯಯನ ಅನುಭವ ನನಗೆ ಏನ್ ಹೇಳ್ತಾ ಇದೆ ಅಂದ್ರೆ, ವಿವಾಹ ವಿಚ್ಛೇದನಕ್ಕೆ ಇವೆಲ್ಲವೂ ಕಾರಣ, ಪ್ರತಿಯೊಂದೂ ಕಾರಣ. ಹುಡುಗ ಹುಡುಗಿಯನ್ನ ಹಿಡಿಕೊಂಡು ಅವರ ಉದ್ಯೋಗ, ಅವರ ಶಿಕ್ಷಣ, ಅವರು ಬೆಳೆದು ಬಂದ ವಾತಾವರಣ, ಅವರು ಇರತಕ್ಕಂಥ ಕುಟುಂಬಗಳು, ತಂದೆ ತಾಯಿ,
ಅವ್ರು ಕೆಲಸ ಮಾಡುವಂತ ಕ್ಷೇತ್ರ, ಊರು, ಅವರ ನಡುವೆ ಇರತಕ್ಕಂಥ ಸ್ವಭಾವ, ಗುಣ, ಭಾವನೆಗಳು, ಹೊಂದಾಣಿಕೆ ಆಗದೆ ಇರುವಂತಹ ವಿಚಾರಗಳು, ಹೀಗೆ ಎಲ್ಲವೂ ಕಾರಣ ಆಗ್ತಾ ಇದ್ರೆ ಮುಖ್ಯವಾಗಿ ಕಾರಣ ಏನು ಅಂದ್ರೆ ಹೊಂದಾಣಿಕೆ, ಅಂಡರ್ಸ್ಟ್ಯಾಂಡಿಂಗ್, ಕಮ್ಯುನಿಕೇಶನ್ ಪ್ರಾಬ್ಲಮ್. ನಾನು ಹೆಚ್ಚಾಗಿ ನೋಡಿದ್ದೇನು ಅಂದ್ರೆ ಕಮ್ಯುನಿಕೇಶನ್ ಪ್ರಾಬ್ಲಮ್. ಸರಿಯಾಗಿ ಮನಸ್ಸನ್ನ ಬಿಚ್ಚಿ ಮಾತನಾಡದೇ ಇರುವುದು, ಅನೇಕ ವಿಷಯಗಳನ್ನು ಮುಚ್ಚಿಡುವುದು, ಗಂಡ ಹೆಂಡತಿ ಹತ್ರ ಮುಚ್ಚಿಡುವುದು, ಹೆಂಡತಿ ಗಂಡನ ಹತ್ರ ಮುಚ್ಚಿಡುವುದು. ಈ ಮುಚ್ಚಿಡುವ ವ್ಯವಹಾರವೇ ಅನೇಕ ವಿಚ್ಛೇದನಗಳಿಗೆ, ಮನಸ್ತಾಪಗಳಿಗೆ, ಸಂಶಯಗಳಿಗೆ ಕಾರಣವಾಗಿ, ಸಂಶಯವು ಮನಸ್ತಾಪ, ಮನಸ್ತಾಪವು ದ್ವೇಷ, ದ್ವೇಷವು ವಿಷಾದಕ್ಕೆ ಕಾರಣವಾಗಿ ವೈಷಮ್ಯದಿಂದ, ದ್ವೇಷದಿಂದ ವಿಚ್ಛೇದನಗಳಾಗ್ತಾ ಇದ್ದಾವೆ. ನನ್ನ ಪ್ರಕಾರ ಅನೇಕ ರೀತಿಯಲ್ಲಿ ಕಮ್ಯುನಿಕೇಶನ್ ಈಸ್ ಒನ್ ಆಫ್ ದ ಪ್ರಾಬ್ಲಮ್. ಮುಖ್ಯವಾಗಿ ಸರಿಯಾಗಿ ಮಾತನಾಡದೇ ಇರುವುದರಿಂದ, ಅನೇಕ ವಿಷಯಗಳನ್ನ ಮುಚ್ಚಿ ಇಡುವುದರಿಂದ ಈ ವಿಚ್ಛೇದನಗಳಾಗ್ತಾವ. ಗಂಡನೂ ನೌಕರಿ ಮಾಡ್ತಾ ಇರ್ತಾನ, ಹೆಂಡತಿನೂ ನೌಕರಿ ಮಾಡ್ತಾ ಇರ್ತಾಳ. ಹೆಂಡತಿಗೆ ಆರ್ಥಿಕ ಸ್ವಾತಂತ್ರ್ಯ ಇರ್ತದ, ವೃತ್ತಿಪರ ಜೀವನ ಸ್ವಾತಂತ್ರ್ಯ ಇರ್ತದ, ಯಾರದ ಹಂಗಿರೋದಿಲ್ಲ, ಭಯ ಭಕ್ತಿ ಇರೋದಿಲ್ಲ. ಗಂಡನಿಗೂ ಹಾಗೆ ಇರ್ತದ. ಹಂಗಾಗಿ ಯಾರಿಗೂ ಯಾರ ಬಗ್ಗೆ ಕಾಳಜಿ, ಹೆದರಿಕೆ ಇಲ್ಲ. ಈಗ ಏನಾದ್ರು ಒಂದು ಬಾಂಡಿಂಗ್ ಅಂತ ಕರಿತೇವಲ್ಲ, ಏನಾದ್ರು ಹಿಡಿಯುವಿಕೆ, ಅದಿಲ್ಲ ಈಗ. ಆ ಹಿಡಿಯುವಿಕೆಯನ್ನ ನಮ್ಮ ಧರ್ಮದಲ್ಲಿ ಧರ್ಮ ಅಂತ ಕರೆದಿದ್ದಾರೆ. ಧರ್ಮದ ಅರ್ಥ ಏನು ಅಂದ್ರೆ ಧಾರಣ ಇತಿ ಧರ್ಮ. ಯಾವ್ದು ನಮ್ಮನ್ನು ಹಿಡಿತದೋ, ಗಟ್ಟಿಯಾಗಿ ಬೀಳಲಾರ್ದಂಗ, ಎಡೂಲಾರ್ದಂಗ, ನಾಶ ಆಗಲಾರ್ದಂಗ ನಮ್ಮನ್ನು ಹಿಡಿತದಲ್ಲ, ಅದೇ ಧರ್ಮ. ಮನುಷ್ಯನಿಗೂ ಪ್ರಾಣಿಗೂ ಇರ್ತಕ್ಕಂಥ ವ್ಯತ್ಯಾಸ ಏನ್ ಗೊತ್ತದ ಇಲ್ಲ. ಆಹಾರ ನಿದ್ರಾ ಭಯಮೈಥುನಂಚ. ಊಟ, ನಿದ್ದೆ, ಮೈಥುನ, ಮಕ್ಕಳು ಮಾಡೋದು, ಹೆದರಿಕೆ ಎಲ್ಲವೂ ಪ್ರಾಣಿಗದ, ಎಲ್ಲರಿಗೂ ಮನುಷ್ಯರಿಗದ. ಮತ್ತೆ ಪ್ರಾಣಿಗೆ ಮನುಷ್ಯರಿಗೆ ಏನ್ ವ್ಯತ್ಯಾಸ? ಧರ್ಮ, ಸಂಸ್ಕಾರ. ನಮಗ ತಿಳುವಳಿಕೆ ಅದ, ಅವ್ ಪಾಪ ತಿಳುವಳಿಕೆ ಇಲ್ಲ. ತಿಳುವಳಿಕೆ ಇದ್ದ ಮನುಷ್ಯ ಇಷ್ಟು ಜಗತ್ತನ್ನು ಹಾಳು ಮಾಡಿಟ್ಟ. ಹಾಗಾಗಿ ಇವತ್ತು ವೈವಾಹಿಕ ಜೀವನದಲ್ಲಿ ವಿಚ್ಛೇದನೆಗೆ ಮೊದಲನೇ ಕಾರಣವೇ ಕಮ್ಯುನಿಕೇಶನ್ ಅಥವಾ ಮುಚ್ಚಿಡುವಿಕೆ, ಸಂಶಯಕ್ಕೆ ಮುಖ್ಯ ಕಾರಣ. ಎರಡನೇದು ವಿದ್ಯಾ ಮತ್ತು ಆರ್ಥಿಕ ಸ್ವಾತಂತ್ರ್ಯತೆ, ಇದು ನಿಶ್ಚಿತವಾದ ಕಾರಣ. ಉದಾಹರಣೆಗೆ ನಾನು ನಿಮಗೆ ಹೇಳ್ತೇನೆ. ಹಿಂದೆ ನಾವು ನಮ್ಮ ಅಜ್ಜ, ನಮ್ಮ ಮುತ್ತಜ್ಜಂದ್ರೆಲ್ಲ ಸಂಬಂಧಗಳಿಗೆ ಬಹಳ ಮಹತ್ವ ಕೊಡ್ತಾ ಇದ್ರು. ಯಾಕೆ ಅಂದ್ರೆ ಕಷ್ಟ ಕಾಲಕ್ಕೆ ಬೇಕಾಗ್ತಾರ, ಅವಶ್ಯಕತೆಗಳಿಗೆ ಸಂಬಂಧಿಕರೇ ಆಗ್ತಾರ, ಸ್ನೇಹಿತರೇ ಆಗ್ತಾರ, ಊರಿನ ಜನನೇ ಆಗ್ತಾರ. ಹಾಗಾಗಿ ಯಾರನ್ನ ಕೆಡಿಸ್ಕೋಬಾರ್ದು, ಸಮಯಕ್ಕೆ ಸಮಯಕ್ಕೆ ಅವರ ಅವಶ್ಯಕತೆ ಬೀಳ್ತದ ಅಂತ ಒಂದು ಭಯ ಇತ್ತು, ಒಂದು ಭಕ್ತಿ ಇತ್ತು, ಒಂದು ನಂಬಿಕೆ ಇತ್ತು. ಆ ಒಂದು ಪರಂಪರೆಯಲ್ಲಿ ಬಂದಂತ ದೇಶ ನಮ್ಮದು. ಸೌಹಾರ್ದತೆಯ ದೇಶ, ವಸುದೈವ ಕುಟುಂಬಕಂ. ಎಲ್ಲರಲ್ಲೂ ದೇವರನ್ನ ಕಾಣುವಂತಹ, ಎಲ್ಲರನ್ನೂ ಪ್ರೀತಿ ಮಾಡುವಂತಹ ಒಂದು ಪರಂಪರೆ ಇತ್ತು. ದುರಾದೃಷ್ಟವಶಾತ್ ಇವತ್ತೇನಾಗಿದೆ ಅಂದ್ರೆ ಮನೇಲಿ ಯಾರ ಸತ್ರ ಹಳ್ಳಿ ಸುತ್ತ ರೊಕ್ಕ ಕೊಟ್ಟರು ಜನ ಬರ್ತಾರ. ಯಾರ ಅವಶ್ಯಕತೆ ಯಾರಿಗೂ ಇಲ್ಲ ಈಗ. ಯಾಕಂದ್ರೆ ಸ್ವತಂತ್ರ ಜೀವನ ಅದ. ನೋ ನೀಡ್ ಟು ರಿಲೈ ಆನ್ ಎನಿಬಡಿ. ನಿನ್ನ ಹತ್ರ ದುಡ್ಡಿದ್ರೆ ನಿನಗೆ ಯಾರ ಅವಶ್ಯಕತೆನೂ ಇಲ್ಲ. ತಂದೆ ತಾಯಿ ಬೇಡ, ಹೆಂಡತಿ ಬೇಡ, ಮಕ್ಕಳು ಬೇಡ, ಗಂಡ ಬೇಡ, ಯಾರಿಗೆ ಯಾರೂ ಬೇಡ. ನಿಮ್ ಜೀವನ ಆರಾಮ್ ಇರ್ತದ. ಈ ನಿರ್ಭಯತೆ ನಮ್ಮನ್ನೆಲ್ಲ ನಾಶ ಮಾಡ್ತಾರೆ. ಗೊತ್ತಿಲ್ದೇನೆ, ಎಷ್ಟೋ ಮಂದಿ ಗೊತ್ತೇ ಇಲ್ಲ ಇದೇ ಕಾರಣ ಅಂತ ಹೇಳಿ. ಎಷ್ಟೋ ಜನರಿಗೆ ಇದೇ ಕಾರಣ ಅಂತ ಗೊತ್ತಿರೋದಿಲ್ಲ. ಬಟ್ ಐ ಹ್ಯಾವ್ ಫೌಂಡ್ ಇಟ್. ಇದು ಒನ್ ಆಫ್ ದ ರೀಸನ್. ಆರ್ಥಿಕ ಸ್ವಾತಂತ್ರ್ಯ ಇದು ಕೂಡ ವಿವಾಹ ವಿಚ್ಛೇದನಕ್ಕೆ ಪರೋಕ್ಷವಾಗಿ ಕಾರಣವಾಗಿದೆ, ಪ್ರತ್ಯಕ್ಷವಾಗಿ ಕಾರಣವಾಗಿದೆ. ಹಿಂದಿನ ಕಾಲದಲ್ಲಿ ದೊಡ್ಡಸ್ತನ, ಅಹಂಕಾರ, ಸಿಟ್ಟು, ಚಟ, ವ್ಯಸನ ಅವೆಲ್ಲ ಇಲ್ಲಿಗ. ಹುಡುಗನೂ ಚಟ ಮಾಡ್ತಾರ, ಹುಡುಗಿನೂ ಚಟ ಮಾಡ್ತಾರ, ದೊಡ್ಡವರು ಚಟ ಮಾಡ್ತಾರ, ಸಣ್ಣವರು ಚಟ ಮಾಡ್ತಾರ. ಆ ವ್ಯಸನ ಅನ್ನೋದು ಒಂದ್ ಏನಾಗ್ಯದಪ್ಪ ಅಂತಂದ್ರೆ ಒಂದು ಆ ಪ್ರೆಸ್ಟೀಜ್ ಸ್ಟ್ಯಾಂಡರ್ಡ್ ಆಗ್ಯದ. ಆವ ನಿಟ್ಟಿನಲ್ಲಿ ಭಾರತ ಹೊಂಟದೆ, ಭಾರತೀಯರು ಹೊಂಟಾರ. ಹಿಂಗಾಗಿ ಮೊದಲೆಲ್ಲ ಏನ್ ಕುಡಿತಿದ್ದ ಅಂದ್ರೆ ಗಂಡನ ಹೊರಗೆ ಹಾಕ್ಬಿಡ್ತಿದ್ರು, ಗಂಡನ ಬಿಟ್ಟು ಬರುತ್ತಿದ್ರು. ಏನಿಲ್ಲ, ಗಂಡ ಹೆಂಡತಿ ಕುಡಿತಾರೆ. ಅಲ್ಲ, ಇದನ್ನ ನಾನು ಅನ್ಯತಃ ಯಾರನ್ನೂ ನೇರವಾಗಿ ದೂಷಿಸದೆ ಕೇವಲ ನನ್ನ ಗಮನಕ್ಕೆ ಬಂದದ್ದು ಹೇಳ್ತಾ ಇದ್ದೇನೆ. ನಾನು ಹೇಳಿರೋದು ಎಲ್ಲವೂ ಸತ್ಯ ಅಂತ ನಾನು ಹೇಳೋದಿಲ್ಲ. ಆದರೆ ನನಗೆ ಅನಿಸಿದ್ದನ್ನ, ತಿಳಿದಿದ್ದನ್ನ ಹೇಳ್ತಾ ಇದ್ದೇನೆ. ಎಷ್ಟೋ ಸರ್ತಿ ಸರಿಯಾಗಿ ಕುತ್ಕೊಂಡು ಮಾತನಾಡಬೇಕು. ಒಂದು ಮಾತ್ರ ಸತ್ಯ, ನನ್ನ ತಪ್ಪು ನನ್ನ ಕಣ್ಣಿಗೆ ಕಾಣೋದಿಲ್ಲ. ನಾನು ಮಾಡಿದ್ ಯಾವಾಗ್ಲೂ ಸರಿನೇ. ಬೇರೆಯವರ ತಪ್ಪುಗಳು ಮಾತ್ರ ನನಗೆ ಕಾಣ್ತದ. ಬೇರೆಯವರ ತಪ್ಪು ಸಮಯ ಮೊದ್ಲು ಮಾಡಿ ನೆನಪಿರ್ತದ. ನಾನು ಮಾಡಿದ ತಪ್ಪು ನನಗೆ ನೆನಪಿರೋದಿಲ್ಲ. ಯಾಕಂದ್ರ ನನ್ನ ಪ್ರಕಾರ ಐ ಆಮ್ ಪರ್ಫೆಕ್ಟ್. ನಾನ್ ತಪ್ಪೇ ಮಾಡೋದಿಲ್ಲ. ಅಥವಾ ಮಾಡಿದ್ರು ಅನಿವಾರ್ಯತೆ ಮಾಡಿರ್ತೀನಿ, ಬೇಕು ಅಂತ ಮಾಡಿರೋದಿಲ್ಲ. ಮತ್ತೊಬ್ರು ಮಾಡಿದ್ರೆ ಅನಿವಾರ್ಯ ಅಲ್ಲದು, ನಾ ಮಾಡಿದ್ರಷ್ಟೇ ಅನಿವಾರ್ಯ. ಈ ಸೈಕಾಲಜಿ ವಿವಾಹ ವಿಚ್ಛೇದನ ಕಾರಣ ಆಗ್ತದೆ. ಹೊಂದಾಣಿಕೆ ಇಲ್ಲ. ನನ್ನ ಹೆಂಡತಿ, ನನ್ನ ಗಂಡ ಏನಾತು ಬಿಡು, ಇರ್ಲಿ ಬಿಡು,
ಅಡ್ಜಸ್ಟ್ಮೆಂಟ್ ಇಲ್ಲ. ಅಥವಾ ನಾನು ಎಷ್ಟೋ ದಂಪತಿಗಳನ್ನ ಕೇಳಿದ್ದೇನೆ, ಎಷ್ಟಂತ ಹೊಂದ್ಕೋಬೇಕ್ರಿ? 10 ವರ್ಷ ಆದ್ ಮದುವೆಯಾಗಿ ಎಷ್ಟಂತ ಹೊಂದ್ಕೋಬೇಕು ಹೇಳ್ರಿ ಗಂಡಗ, ಎಷ್ಟಂತ ಹೊಂದ್ಕೋಬೇಕು ಹೇಳ್ರಿ ಹೆಂಡತಿಗೆ. ಸೊ ಏನಪ್ಪಾ ಅಂತಂದ್ರ ಅವ್ರು ಅನಿವಾರ್ಯಕ್ಕೆ ಜೀವನ ಮಾಡ್ತಾ ಇದ್ದಾರ. ಈ ಅನಿವಾರ್ಯತೆಯ ಜೀವನ ಒಂದು ದಿನ ಅಂತ್ಯ ಆಗ್ತದೆ. ಹಂಗಾಗಿ ಬಾಂಡಿಂಗ್, ಸೋರ್ಸ್ ಆಫ್ ಕನೆಕ್ಟ್ ಸರಿಯಾಗಿ ಇಲ್ಲದೆ ಇರುವ ಕಾರಣ ಒಂದು ದಿನ ಅದು ಕೆತ್ಕೊಟ್ಟು ಹೋಗ್ತದೆ. ಇವೆಲ್ಲಕ್ಕೆ ಏನು ಕಾರಣ ಆಗಿದೆ ಅಂದ್ರೆ ಎಲ್ಲವೂ ಕಾರಣ ಆಗಿದೆ. ಪರಿಸರ, ಪ್ರಕೃತಿ, ಸಮಾಜ, ಶಿಕ್ಷಣ, ಆರ್ಥಿಕ ಸ್ವಾತಂತ್ರ್ಯ ಎಲ್ಲ ಕಾರಣಕ್ಕಾಗಿ ಒಂದು ವಿಚ್ಛೇದನೆಗೆ ಹೆಚ್ಚು ಪ್ರೋತ್ಸಾಹ ಸಿಗ್ತಾ ಇದೆ, ಪ್ರೇರಣೆ ಸಿಗ್ತಾ ಇದೆ. ಎಷ್ಟೋ ಜನ ಗಂಡ ಹೆಂಡತಿಯರು ವಿವಾಹ ಮಾಡಿಕೊಂಡು ಅವರು ತಮ್ಮ ಹನಿಮೂನ್ಗಂತ ಹೋದ್ರು ಡೈವರ್ಸ್ ತಗೊಂಡು ಬರ್ತಾರೆ. ಇಂಥ ಪ್ರಸಂಗಗಳನ್ನು ನಾವು ನೋಡ್ತಾ ಇದ್ದೇವೆ. ಹೀಗಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವಿವಾಹ ಕಾರಕನಾದಂತಹ ಶುಕ್ರ, ವಿವಾಹವನ್ನು ನಾಶ ಮಾಡುವಂತಹ ಮಂಗಳ, ವೈವಾಹಿಕ ಜೀವನದಲ್ಲಿ ಶುಕ್ರನ ಮೇಲೆ ಶನಿಯ ದೃಷ್ಟಿ ಬಿದ್ದಾಗ ಬರ್ತಕ್ಕಂತಹ ದೈನ್ಯಗಳು, ದುಃಖಗಳು, ಶುಕ್ರ ಮಂಗಳ ಯುತಿ ಆಗಲಿ, ಸಪ್ತಮಕ್ಕೆ ಪಾಪಗ್ರಹ, ಸಪ್ತಮಾಧಿಪತಿ ಪಾಪಗ್ರಹ ಯುಕ್ತನಾಗಿ, ಲಗ್ನ ಸಪ್ತಮಾಧಿಪತಿಗಳ ದೋಷ, ಹೀಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವೈವಾಹಿಕ ಜೀವನಕ್ಕೆ ಇರತಕ್ಕಂತ ದೋಷಗಳನ್ನ ನಾವು ನೋಡ್ತೀವಿ. ಆದ್ರೆ ವಿವಾಹ ವಿಚ್ಛೇದನೆಯನ್ನ ಹೇಗೆ ನೋಡುವುದು, ಹೇಗೆ ನಿರ್ಣಯಿಸುವುದು ಬಹಳ ಕಷ್ಟಕರ ಆಗಿದೆ. ಯಾಕಂದರೆ ಇದು ಸಮಾಜದ ಪ್ರಭಾವದಿಂದಲೂ ಕೂಡ ಹೆಚ್ಚು ಪರಿಣಾಮವಾಗಿ ವಿಚ್ಛೇದನಗಳಾಗ್ತಾ ಇದ್ದಾವೆ. ಕೇವಲ ಗ್ರಹಗತಿಗಳಿಂದ ನೋಡೋದಾದ್ರೆ ವಿಚ್ಛೇದನಗಳು ಎಲ್ಲೂ ಆಗ್ತಾ ಇಲ್ಲ. ಯಾಕಂದ್ರೆ ಆ ಒಂದು ಶಕ್ತಿ ಅದ ನಮ್ಮ ಹತ್ರ. ಈಗ ಯುವಕರಲ್ಲಿ ಆ ಶಕ್ತಿಯದ ಸ್ವತಂತ್ರತೆ, ಮೊದಲು ಇಷ್ಟು ದುಡಿಮೆಗೆ ಅವಕಾಶ ಇರಲಿಲ್ಲ, ಸಂಪಾದನೆಗೆ ಇಷ್ಟು ಅವಕಾಶ ಇರಲಿಲ್ಲ. ಹಿಂದಿನ ಕಾಲದಲ್ಲಿ ಕೃಷಿ ಇರ್ತಿತ್ತು. ಕೃಷಿಯನ್ನು ಹೊರತುಪಡಿಸಿದರೆ ನೋಡ್ರಿ, ನಮ್ಮಲ್ಲಿ ಅನೇಕ ಶ್ರುತಿಗಳಲ್ಲಿ ಬೇರೆ ಬೇರೆ ವಿಷಯಗಳಲ್ಲಿ ಅಥವಾ ತುಳಸಿದಾಸರು ಹೇಳ್ತಾರೆ ಏನಪ್ಪಾ ಅಂತಂದ್ರೆ, ಕೃಷಿ ಮಾಡುವನು ಶ್ರೇಷ್ಠನು, ಕೃಷಿ ಮಾಡುವನು ಶ್ರೇಷ್ಠನು, ಮತ್ತೊಬ್ಬರಿಗಾಗಿ ವರ್ತಕ ವ್ಯಾಪಾರ ಮಾಡುವನು ಮಧ್ಯಮನು, ನೌಕರಿ ಮಾಡುವನು ಅಧಮನು ಅಂತೆಲ್ಲ ಯಾವ ಕೆಲ ಶ್ಲೋಕಗಳು ಅವ. ಈಗ ನೌಕರಿ ಮಾಡುವನು ಶ್ರೇಷ್ಠನು, ವ್ಯಾಪಾರ ಮಾಡುವನು ಸರ್ವಶ್ರೇಷ್ಠನು, ಕೃಷಿ ಮಾಡುವನು ಅಧಮನು, ದರಿದ್ರನು, ಬಡವನು, ಏನೇನು. ನನ್ನ ದೃಷ್ಟಿಯಲ್ಲಿ, ಸಮಾಜದ ದೃಷ್ಟಿಯಲ್ಲಿ, ಭಾರತೀಯ ಪರಂಪರೆಯ ದೃಷ್ಟಿಯಲ್ಲಿ ಕೃಷಿಕನೇ ಶ್ರೇಷ್ಠನು. ಅವಾಗ ಏನಾಗ್ತಿತ್ತು, ದುಡಿಮೆಗೆ ಅವಕಾಶ ಬಹಳ ಕಡಿಮೆ ಇರ್ತಿತ್ತು. ಭೂಮಿಯನ್ನ ನಂಬಿ, ಕೃಷಿಯನ್ನ ನಂಬಿ, ಮಳೆಯನ್ನ ನಂಬಿ ಜೀವನ ಮಾಡ್ತಾ ಇದ್ರು. ಏನಿಲ್ಲ, ಈಗ ಸಾಫ್ಟ್ವೇರ್ ಅದ, ಹಾರ್ಡ್ವೇರ್ ಅದ, ಟೆಕ್ನಾಲಜಿ ಅದ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದ, ಬೇಕಾದಷ್ಟು ದುಡಿಮೆ ಮಾಡ್ತೀನಿ ಅಂದ್ರೆ ಬೇಕಾದಷ್ಟು. ಮನೆಯಲ್ಲಿ ಯಾರು ಅಡುಗೆನೇ ಮಾಡೋದಿಲ್ಲ, ಹೋಟೆಲ್ಗಳವ, ಬೇಕಾದಷ್ಟು ಸಂಪಾದನೆಗೆ ಕ್ಲಬ್ ಅವ, ಪಬ್ ಅವ, ಬಾರ್ ಅವ, ಏನ್ ಬೇಕಾದ ದುಡಿತೀನಿ ಅಂತಂದ್ರೆ ಬೇಕಾದ ಅವಕಾಶ ಅದ. ಸರಿಯಾದ ದಾರಿ ಅಲ್ಲೋದು, ತಪ್ಪು ದಾರಿ ಅಲ್ಲೋದು. ಹಿಂಗಾಗಿ ಯಾರಿಗೂ ಯಾವ್ದ್ರದ್ದು ಭಯ ಇಲ್ಲ. ಈಗ ಹೆಣ್ಣು ಮಕ್ಕಳಿಗೂ ಇಲ್ಲ, ಗಂಡು ಮಕ್ಕಳಿಗೂ ಇಲ್ಲ. ಈ ಅನೇಕ ಸ್ವಾತಂತ್ರ್ಯತೆಗಳು ತಿಳಿದೋ ತಿಳಿಯದೇನು ಗೊತ್ತೇ ಇರೋದಿಲ್ಲ ಪಾಪ ದಂಪತಿಗಳಿಗೆ. ಹೀಗೆ ಅನೇಕ ದೋಷಗಳಿಂದ, ನ್ಯೂನ್ಯತೆಗಳಿಂದ ವಿಚ್ಛೇದನಗಳಾಗ್ತಾವೆ. ಮುಖ್ಯವಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಾವು ನೋಡಿ, ಗ್ರಹಗತಿಗಳನ್ನು ನೋಡಿ ವಿಚ್ಛೇದನಗಳಾಗುವಂತ ದೋಷಗಳಿದ್ರೆ ಪರಿಹಾರ ಹೇಳ್ತೇವೆ. ಆ ವೈವಾಹಿಕ ವಿಚ್ಛೇದನ ಆಗುವಾಗೆಲ್ಲ ಉಳಿತಾವ, ರಕ್ಷಣೆ ಆಗ್ತಾವ. ಹೀಗೆ ಸಮಾಜಮುಖಿಯಾಗಿ ಬರುವಂತಹ ದೋಷಗಳಿಗೆ ಪರಿಹಾರ ಏನಪ್ಪಾ ಅಂತಂದ್ರೆ, ಮೊದಲಿಗೆ ಕಮ್ಯುನಿಕೇಶನ್, ಸಮಾಲೋಚನೆ, ತ್ಯಾಗ, ಸ್ಯಾಕ್ರಿಫೈಸ್ ಏನದಲ್ಲ, ಹೊಂದಾಣಿಕೆ. ನನ್ನ ಹೆಂಡತಿಪ್ಪ, ನನ್ನ ಗಂಡ ಏನೊಂದು ತಪ್ಪು ಮಾಡ, ಇನ್ನೊಂದು ದುಡುಕ್ಯಾನ, ಹೊಂದ್ಕೋಬೇಕು. ನನ್ನ ಕುಟುಂಬ, ಮೈ ಫ್ಯಾಮಿಲಿ ಫಸ್ಟ್ ಪ್ರಿಫರೆನ್ಸ್, ಮೈ ಹಸ್ಬೆಂಡ್, ಮೈ ವೈಫ್ ಫಸ್ಟ್ ಪ್ರಿಫರೆನ್ಸ್. ಆದ್ಯತೆಯ ಮೇಲೆ ಜೀವನ ನಿಂತಿರ್ತದ. ನಾವು ದುಡ್ಡಿಗೆ ಮಹತ್ವ ಜಾಸ್ತಿ ಕೊಟ್ರ, ವ್ಯಸನಗಳಿಗೆ ಜಾಸ್ತಿ ಮಹತ್ವ ಕೊಟ್ರ, ಬೇರೆ ಬೇರೆ ವಿಷಯಗಳಿಗೆ ಮಹತ್ವ ಕೊಟ್ರ ಅದಕ್ಕೆ ಬಹಳ ಮಹತ್ವ ಆಗ್ತದ, ಉಳಿಕೆಲ್ಲ ನಾಶವಾಗಿ ಹೋಗ್ತದೆ. ನಾವು ಗೃಹಸ್ಥಾಶ್ರಮವನ್ನು ಪ್ರವೇಶ ಮಾಡಬೇಕಾದ್ರೆ ಸಂಕಲ್ಪ ಮಾಡಿರ್ತೀವಿ. ಆ ಎಲ್ಲ ವಚನಗಳನ್ನ ನಿಭಾಯಿಸಿ ಸರಿಯಾಗಿ ನಾವು ಫಸ್ಟ್ ಪ್ರಿಫರೆನ್ಸ್ ಅನ್ನ ಫ್ಯಾಮಿಲಿಗೆ ಕೊಟ್ರ ನಿಶ್ಚಿತವಾಗಿ ಇವೆಲ್ಲ ಇಷ್ಟೋ ತನಕ ನಾ ಏನ್ ಹೇಳಿದಿಲ್ಲ ಯಾವ ಅವಶ್ಯಕತೆ ಬರೋದಿಲ್ಲ. ಹಾಗಾಗಿ ಸಂಪರ್ಕ ಸಿದ್ಧಿ, ಸಂಪರ್ಕದಲ್ಲಿರುವತಕ್ಕಂಥದ್ದು, ಸದಾ ಮಾತನಾಡ್ತಕ್ಕಂಥದ್ದು, ವಿಷಯಗಳನ್ನು ಹಂಚಿಕೊಳ್ಳುವಂಥದ್ದು, ಏನಾದ್ರೂ ತಪ್ಪಾಗಿದ್ರೆ ಸುಳ್ಳಾಗಿದ್ರೆ ಅದನ್ನ ವಿಶ್ಲೇಷಣೆ ಮಾಡ್ತಕ್ಕಂಥದ್ದು ಎಷ್ಟೋ ಸರ್ತಿ ಆಗ್ತದೆ. ಏನು ಮಾಡ್ಲಿಕ್ಕೆ ಬರೋದಿಲ್ಲ. ತಾಯಿ ಹೇಳ್ದಂಗೆ ಕೇಳಿದ್ರ ಹೆಂಡತಿಗಾಗ್ ಬರಂಗಿಲ್ಲ, ಹೆಂಡತಿ ಹೇಳ್ದಂಗೆ ಕೇಳಿದ್ರ ತಾಯಿಗಾಗ್ ಬರಂಗಿಲ್ಲ. ಹೀಗೆ ಮನಸ್ತಾಪಗಳು ಇರ್ತಾವ. ಅದನ್ನ ಮ್ಯಾನೇಜ್ ಮಾಡೋದೇ ಆರ್ಟ್ ಆಫ್ ಲಿವಿಂಗ್, ಆರ್ಟ್ ಆಫ್ ಮ್ಯಾನೇಜಿಂಗ್. ಅದು ಗಂಡ ಕಲಿಲೇಬೇಕು. ಮದುವೆ ಮಾಡ್ಕೊಂಡಂದ್ಮೇಲೆ ಅದು ಜವಾಬ್ದಾರಿ. ಅದು ಹೆಣ್ಣಿನಲ್ಲಿ ಆ ದೋಷ ಇರ್ತದ.
ಗಂಡಿನಲ್ಲೂ ದೋಷ ಇರ್ತದ. ಹೆಣ್ಣಿಗೆ ಹಠ ಇರ್ತದ, ಗಂಡಿಗೆ ಚಟ ಇರ್ತದ. ಎಲ್ಲವನ್ನು ನಿಭಾಯಿಸಿ ಹೋಗಬೇಕು. ಅವರವರ ಕರ್ತವ್ಯಗಳನ್ನು ಸರಿಯಾಗಿ ಮಾಡಿದಾಗ ಮಾತ್ರ ಇದೆಲ್ಲವೂ ಸರಿಯಾಗಿರ್ತದ ಅಂತ ಹೇಳಿ ನನ್ನ ಭಾವನೆ. ನಾವು ಭಾರತೀಯರು ಈ ಎಲ್ಲ ವಿಷಯಗಳಿಗೆ ಗಮನ ಕೊಟ್ಟು, ಭಾರತೀಯ ಸಂಸ್ಕಾರಗಳಿಗೆ ಮಹತ್ವವನ್ನು ಕೊಟ್ಟು, ಭಯ, ಭಕ್ತಿ, ಶ್ರದ್ಧೆ, ನಂಬಿಕೆ, ತಾಳ್ಮೆ, ಬಹಳ ಸಿಟ್ಟು ಬಂದಿರ್ತದ. ಬಹಳ ಅಂದ್ರೆ ಬಹಳ ಸಿಟ್ಟು ಬಂದಿರ್ತದ. ಆ ಕ್ಷಣ ತಡ್ಕೊಡ್ರಿ, ಎಲ್ಲವನ್ನು ಗೆಲ್ತೀರಿ. ಯಾರು ಕ್ಷಣವನ್ನ ತಡೆಯಬಲ್ಲನೋ ಅವನು ಎಲ್ಲವನ್ನು ಗೆಲ್ಲಬಲ್ಲ. ಆ ಕ್ಷಣ ನೀವು ತಡ್ಕೊಡ್ರಿ, ಆ ಕ್ಷಣನ ಕಂಟ್ರೋಲ್ ಮಾಡ್ಕೊಡ್ರಿ, ಎಲ್ಲವನ್ನ ಗೆಲ್ತೀರಿ. ಆ ಕ್ಷಣ ನೀವೆಲ್ಲ ಕಳ್ಕೊಡ್ರಿ, ಎಲ್ಲವೂ ನಾಶ ಆಗೋಗ್ತದೆ. ಆ ಕ್ಷಣವನ್ನ ಸಿಟ್ಟು, ಕ್ರೋಧ, ಅಸಮಾಧಾನ, ದುಃಖ ಭಯಂಕರ ಇರ್ಲಿ, ಏನೇ ಇರ್ಲಿ, ತಡ್ಕೊಡ್ರಿ. ನಯೆಯಿಂದ, ವಿನಯದಿಂದ, ವಿನಮ್ರತೆಯಿಂದ ನಡ್ಕೊಡ್ರಿ. ಆ ಕ್ಷಣವನ್ನ ಗೆದ್ದವನು ಜಗತ್ತನ್ನ ಗೆಲ್ಲಬಲ್ಲ ಅನ್ನೋದು ನನ್ನ ವಿಶ್ವಾಸ. ಗಂಡ ಹೆಂಡತಿರೋ ಜಗಳ ಆಗಿರ್ತದ, ಹೆಚ್ಚು ಮಾತನಾಡಿ, ವಾದ ವಿವಾದಗಳನ್ನು ಮಾಡಿ, ಆರೋಪಗಳನ್ನ ಕೊಟ್ಟು, ಎಲ್ಲ ಹಳೆ 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 ವಿಷಯಗಳನ್ನು ತೆಗೆದು ಇನ್ನೇನೇನೋ ದೋಷಾರೋಪಗಳನ್ನು ಮಾಡಿ, ಒಟ್ಟು ಜಗಳ ಆದಾಗ ಏನಾಗ್ತದ ಅಂದ್ರೆ ಸಾಮಾನ್ಯವಾಗಿ ಎದುರುಗಡೆ ಇರೋನು ಅಪರಾಧಿ ಅಂತ ಸಾಬೀತು ಮಾಡ್ಬೇಕು. ಹೆಂಗಾರ ಮಾಡಿ ಮಾಡ್ಬೇಕಪ್ಪ, ಹುಕ್ಕರ್ ಕುರುಕ್ ಏನೇನೋ ತಪ್ಪುಗಳನ್ನು ಹುಡುಕಿ, ಏನೇನೋ ಅಪವಾದಗಳನ್ನು ಕೊಟ್ಟು ಅವ್ರ ಬಾಯಿ ಮುಚ್ಚಿಸ್ಬೇಕು. ಈ ಮಟ್ಟಕ್ಕೆ ಬಂದ್ಬಿಡ್ತಾರೆ ಗಂಡ ಹೆಂಡತಿ. ಅದು ನೋಡಿ 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 ವಿಚ್ಛೇದನೆ ಆಗ್ತದೆ. ತಂದೆ ತಾಯಿಗಳ ಮೇಲೆ, ಸಮಾಜದ ಮೇಲೆ, ಮಕ್ಕಳ ಮೇಲೆ ದುಷ್ಪರಿಣಾಮ ಆಗ್ತದೆ. ಹಾಗಾಗಿ ತಾಳ್ಮೆ, ಸಹನೆ, ನಂಬಿಕೆ ಇವೆಲ್ಲ ಹಳೆ ಮಾತೆ, ಇವು ಹೊಸದೇನಲ್ಲ. ಆದರೂ ನಾನು ಹೇಳ್ತಾ ಇದ್ದೇನೆ, ಇವೆಲ್ಲವನ್ನು ನಾವು ಗಮನಿಸಿದರೆ, ಇದಕ್ಕೆ ಮಹತ್ವ ಕೊಟ್ಟರೆ ಎಷ್ಟೋ ವಿಚ್ಛೇದನೆಗಳು ನಿಲ್ತಾರೆ ಅಂತ ನನ್ನ ಭಾವನೆ, ನನ್ನ ನಂಬಿಕೆ. ಇವತ್ತಿನ ನನ್ನ ಜ್ಯೋತಿಷ್ಯ ಜಾಗೃತಿಯ ಕಾರ್ಯಕ್ರಮಕ್ಕೆ ಈ ವಿಷಯಕ್ಕೆ ನಾನು ವಿರಾಮವನ್ನು ಕೊಡ್ತಾ ಇದ್ದೇನೆ. ಮತ್ತೇನಾದ್ರೂ ವಿಷಯಗಳು ತಮಗೆ ತಮ್ಮ ಗಮನದಲ್ಲಿದ್ದರೆ ನಿಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ರಿ, ಸಬ್ಸ್ಕ್ರೈಬ್ ಆಗ್ರಿ, ಲೈಕ್ ಮಾಡ್ರಿ. ಮತ್ತೆ ನಿಮ್ಮ ಸಹಕಾರ, ಸಹಯೋಗ ಎಂದಿಗೂ ನಮ್ಮೊಂದಿಗೆ ಹೀಗೆ ಇರಲಿ ಅಂತ ಹೇಳಿ ಆಶಿಸುತ್ತಾ ನಾನು ನಮಸ್ಕಾರವನ್ನು ಮಾಡ್ತೇನೆ.